ನಿಮಗೆ ಗಂಡು ಮಗನೇ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಮೋಸ ಹೋಗ್ಬಿಟ್ಟೆ ಅಂತ ಮೋಸ ಹೋದೆ ಅಂದೆ. ಹೋಗ ದೊಡ್ಡ ಮೋಟ್ರು ಬಿಡು, ನೀನು ಯಾಕೋ ನಾನು ಇದೀನಿ ಒಂದು ನಿಂಬೆಹಣ್ಣು ಹಾಕಿ ಅಂದ್ರೆ ಅಷ್ಟೇ. ಸಾಕಷ್ಟು ನೀರ ಫೇಲ್ ಆಗಿರೋ ಬರಲ್ಲಿ 740 ಅಡಿ. ಹಾ ಹಾ ಇವ್ರು ಕೇಳ್ದಲೆ ಹೋಯ್ ಮಾಡಿದೋ, ಗುರುಗಳು ಬಂದ್ರು ಅಂತ ಮಾಡಿಸ್ತು. ಬಿಡ ಏನ ಕೊಡ್ತೀನಿ ಹೋಗೋ, ನೀನ್ ಯಾಕೆ ಇದ್ರಿ. 9 ತಿಂಗಳಿಗೆ ಆಯ್ತು. 3 kg 200 ಗ್ರಾಮ್ ಇದ್ರು ಗಂಡು ಮಗು. ಈಗಲೂ ಬಂದಿದ್ದಾರೆ, ಇಲ್ಲ ಜೊತೆಲೇ ಇದ್ದಾರೆ, ಮಲಗಿದ್ದಾರೆ. 7 ತಿಂಗಳಿಗೆ ಡೆಲಿವರಿ ಆಗ್ಬೇಕಿತ್ತು, ಅದು ಆಗಿದ್ರೆ ಪಾಪ ಉಳಿತಿರ್ಲಿಲ್ಲ. ಪಾಪ ಉಲ್ಟಾ ತಿರುಗಿ ಆಲ್ರೆಡಿ ತಲೆ ಬಂದಿತ್ತು. ಓ ಮತ್ತೆ ನಾರ್ಮಲ್ಗೆ ಪೊಸಿಷನ್ ಕುತ್ಕೊಂಡು ಮತ್ತೆ 2 ತಿಂಗಳು ಕ್ಯಾರಿ 2 ತಿಂಗಳು ಕ್ಯಾರಿ ಆಯ್ತು. ಅಂದ್ರೆ ಅವ್ರಿಗೆ ಆಶ್ಚರ್ಯ ಮಾಡಿದವ್ರಿಗೆ. ಡಾಕ್ಟರ್ಗಳು ನನ್ನ ಮೇಲೆ ಫುಲ್ ಜಗಳ, ಏನ್ ತಮಾಷೆ ಆಡ್ತಾ 2 ಜೀವದ ಜೊತೆ ಆಟ ಅಂತ. ಆಮೇಲೆ ಸರಿ ಅನ್ಬಿಟ್ಟು ಭಗವಂತ ಒಳ್ಳೇದ್ ಮಾಡಿದ್ರು. 12 ಗಂಟೆ ರಾತ್ರಿ ಫೋನ್ ಮಾಡಿದ್ದೆ ಪೂಜಾರಿಗೆ. ಇಷ್ಟೊತ್ತಲ್ಲ 12 ಗಂಟೆಲಿ ಫೋನ್ ಮಾಡೋ ಹೊತ್ತಿಗೆ ಅವ್ರು 2 ನಿಮಿಷ ಮಾಡ್ತೀನಿ ಅಂದ್ರು. ಎಷ್ಟು ಗಂಟೆಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಇದೀ ತಡೆ ಮಾಡ್ತೀನಿ ಅಂತ ಹೇಳಿದ್ರು. ಆಪರೇಷನ್ ಏನು ಮಾಡ್ಸಕ್ ಹೋಗ್ಬೇಡ, ಆದ್ರೆ ಹಂಗೆ ಆಗ್ಬಿಡ್ಲಿ ಅಂತ ಹೇಳಿ. ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಅವರು ಹೇಳಿದ್ದ ಡಾಕ್ಟರ್ ಕೇಳ್ತಾ ಇಲ್ಲ, ತಮಾಷೆ ಆಡ್ತಾ ಇದ್ರ ಅಂತ. ಹಂಗಾರೆ ಸ್ವಾಮಿ ಮೇಲೆ ಭಾರ ಹಾಕಿ ನಾವು ಏನು ಮಾಡಿಸ್ತಿಲ್ಲ. 24 ಗಂಟೆ ಟೈಮ್ ಕೊಟ್ಟಿದ್ರೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾನು ಉಳಿಸ್ಕೊಡ್ತೀನಿ ಅಂತ. 24 ಗಂಟೆಲಿ ಮತ್ತೆ ಪಾಪ ಉಲ್ಟಾ ತಿರುಗಿ ಎಲ್ಲ ಒಳ್ಳೆ ಅನುಕೂಲ ಆಯ್ತು. ಎಲ್ಲಾ ರೀತಿ ಅನುಕೂಲ ಆಗಿ ಅವ್ರಿಗೆ ಆಶ್ಚರ್ಯ ಮಾಡಿದವ್ರಿಗೆ. ಡಾಕ್ಟರ್ಗಳು ನನ್ನ ಮೇಲೆ ಫುಲ್ ಜಗಳ, ಏನ್ ತಮಾಷೆ ಆಡ್ತಾ 2 ಜೀವದ ಜೊತೆ ಆಟ ಆಡ್ತಾ ಅಂತ. ಆಮೇಲೆ ಸರಿ ಅನ್ಬಿಟ್ಟು ಭಗವಂತ ಒಳ್ಳೇದ್ ಮಾಡಿದ್ರು. ಅಲ್ಲಿಗೆ ಹಾಸ್ಪಿಟಲ್ ಮುಗಿಸಿ ಮನೆಗೆ ಕಳಿಸಿ ಬಂದೆ. ಹಿಂಗಾಗಿದೆ ಅಪ್ಪ, 1 kg 200 ಗ್ರಾಮ್ ಇದಾರೆ, ಏನ್ ಮಾಡೋದು, ಇನ್ನು 2 ತಿಂಗಳಿದೆ ಡೆಲಿವರಿ ಡೇಟ್ಗೆ, ನಾನು ಇದೀನಿ ನಡಿಯೋ ಅಂತ ಹೇಳಿ ಕಳಿಸಿದ್ರು. ಒಂದು ಇಂಬೆಣ್ಣೆ ಮಗು ಅಲ್ಲಿ 7 ತಿಂಗಳಿಗೆ ಡೆಲಿವರಿ ಆಗ್ಬೇಕಿತ್ತು, ಅದು ಆಗಿದ್ರೆ ಪಾಪ ಉಳಿತಿರ್ಲಿಲ್ಲ. ಪಾಪ ಉಲ್ಟಾ ತಿರುಗಿ ಆಲ್ರೆಡಿ ತಲೆ ಬಂದಿತ್ತು. ಮತ್ತೆ ನಾರ್ಮಲ್ಗೆ ಪೊಸಿಷನ್ ಕುತ್ಕೊಂಡು ಮತ್ತೆ 2 ತಿಂಗಳು ಕ್ಯಾರಿ 2 ತಿಂಗಳು ಕ್ಯಾರಿ ಆಯ್ತು. 9 ತಿಂಗಳಿಗೆ ಹೋಗ್ಬೇಕಾದ್ರೆ ಹೇಳೇ ಕಳಿಸಿದ್ರು, ನಿಮ್ಗೆ ಗಂಡು ಮಗನೇ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಅಲ್ಲಿ ಪಾಪ ಹೋಗಿ ಡೆಲಿವರಿ ಆದಾಗ ಸಿಸರಿಂಗ್ ಮಾಡಿಸಿದ್ದು. ಸಿಸರಿಂಗ್ ಮಾಡಿಸಿದ 3 kg 9 ತಿಂಗಳಿಗೆ ಆಯ್ತು. 9 ತಿಂಗಳಿಗೆ ಆಯ್ತು. 3 kg 200 ಗ್ರಾಮ್ ಇದ್ರು ಗಂಡು ಮಗು. ಆಯ್ತಾ? ಈಗಲೂ ಬಂದಿದ್ದಾರೆ, ಇಲ್ಲ ಜೊತೆಲೇ ಇದ್ದಾರೆ, ಮಲಗಿದ್ದಾರೆ, ಬಾರಿ ಚೆನ್ನಾಗಿದ್ದಾರೆ. ಸೊ ನೀವ್ ಹೇಳೋದು ಒಳ್ಳೇದಾಯ್ತು ಅಂತ ಹೇಳಿ ಮರಿಬೇಡಿ, ಕಂಟಿನ್ಯೂ ಮಾಡಿ. ಕಳ್ಕೊಳ್ಳೋದೇನಿದೆ, ನೀವು ಬಂದಷ್ಟು ಸರ್ ಮಾಡಿದ್ದವ್ರು ಇಲ್ಲಿಗೆ ಬಂದ್ರೆ ಭಗವಂತ ಕೊಡ್ತಾ ಹೋಯ್ತಾರ ಹೊರತು ಕಿತ್ಕೊಳ್ಳೋದಿಲ್ಲ. ತಪ್ಪು ಮಾಡ್ರೆ ಕಿತ್ಕೊಂತಾರೆ. ಅದನ್ನೇ ನೀವು ಅವ್ರು ಏನ್ ಹೇಳಿರ್ತಾರ ಮಾರ್ಗನ, ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದ್ರೆ ಕಿತ್ಕೊಂತಾರೆ, ತೋರಿಸ್ತಾರೆ, ಚಾಟಿ ಕೊಡ್ತಾರೆ ಒಟ್ಟು. ಅದಕ್ಕೆ ಉದಾಹರಣೆ ಏನು ಅಂದ್ರೆ, ಯಾವ ಪಾಪನ ನನ್ನ ಮಿಸ್ಸಸ್ನ ಬಾಣಿತನದಿಂದ 5 ತಿಂಗಳಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೆ. 1 ತಿಂಗಳಾಗಿತ್ತು. ರಿಟರ್ನ್ ಊರಿಗೆ ಬರ್ಬೇಕಾದ್ರೆ ಯಡಿಯೂರಪ್ಪ ಫ್ರೀ ಬಸ್ ಬಿಟ್ಟಿದ್ರಲ್ಲ, ನಾನು ನೆಲಮಂಗಲದಲ್ಲಿದ್ದೆ, ಯಾವ್ದು ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಬೈಕಲ್ಲಿ ಬರ್ತಾ ಇದ್ದು. ಯಡಿಯೂರ್ ಹತ್ರ ಬೆಳಗಿನ ಜಾವ 9 ಗಂಟೆಲಿ ಹೋಗ್ಬೇಕಾದ್ರೆ ಸ್ಕಾರ್ಪಿಯೋ ಗಾಡಿನ ಬಂದ್ ಸ್ಪೀಡಲ್ಲಿ ಹೊಡೆದ್ಬಿಟ್ಟಿದ್ದ ನಮಗೆ. ನಮ್ಮ ಮಿಸ್ಸಸ್ ನಾನು 6 ತಿಂಗಳು ಪಾಪು ಶಿಲಾಮಲ್ಲಿ ಹಾರ್ಕೊಂಡು ಹೋದಂಗೆ ಇಲ್ಲಿಂದ ಮರ್ದಷ್ಟು ಹಾರ್ಕೊಂಡು ಹೋಗಿದ್ದು. ನನಗೆ ಪೂರ್ತಿ ಪೋಷನ್ ಫುಲ್ ಲೇಟ್ ಆಗಿತ್ತು, ಎಲ್ಲ ಬ್ಲಡ್ ಫ್ಲಾಟ್ ಆಗಿತ್ತು. ಒಳಗಡೆ ಏನು ಕಿತ್ತಿಲ್ಲ, ಏನೂ ಆಗಿಲ್ಲ. 6 ಬಿದ್ದಿ ಸ್ಪೀಡ್ ಇದಾಯ್ತು. ತಾಯಿ ಮಗು ಒಂದೇ ಒಂದು ಗೆರೆ ಬಿದ್ದಿರ್ಲಿಲ್ಲ. ತಪ್ಪು ನಿಮ್ದು ಅಂತ ಏಟಾಗಿರೋದು. ಆಮೇಲೆ ಇಲ್ಲಿ ಬಂದು ಕೇಳೋ ಹೊತ್ತಿಗೆ ಆ ಪಾಪುವಿಂದ, ಆ ಬಾಲಕನಿಂದ ಬದುಕಿದ್ರು. ಅವ್ರು ನನ್ನ ವರದಲ್ಲಿ ಹುಟ್ಟಿರೋದಕ್ಕೆ, ನನ್ನ ವರದಲ್ಲಿ ಹುಟ್ಟಿರೋದು ನಿಮ್ ಜೊತೆಲಿ ಇರೋವೈತಿ, ನಿಮ್ ಪ್ರಾಣ ಉಳಿದಿ, ಇಲ್ಲವ್ರೆ ಪ್ರಾಣ ಇರ್ತಿರ್ಲಿಲ್ಲ. ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವ್ರನ್ನ ಕೇಳ್ದಲ್ಲ ಒಂದು ಹೆಜ್ಜೆನೂ ಕಾಲಿಡಲ್ಲ. ಅದು ಒಳ್ಳೇದೇ ಆಗ್ಬೋದು, ಮೇಲೆ ಹೋಗೋದು. ಹೇಳ್ದಲ್ಲ ಬೇಡ, ನೀವು ಬೇಡ, ನೀವು ಕೋಟೆ ಕೊಡ್ತೀನಿ ಅಂದ್ರು ಅದು ಮುಟ್ಟಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ತುಂಬಾ ಒಳ್ಳೇದಾಗುತ್ತೆ. ಆಯ್ತಣ್ಣ, ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಯಾವ ನಿಮ್ದು ಸರ್? ನಮ್ಮದು ಬಜಗೂರು ಹುಲ್ಲೇನಹಳ್ಳಿ, ತಿಪ್ಪೂರ ಹತ್ರ. ಹುಲ್ಲೇನಹಳ್ಳಿ. ಯಾವಾಗಿಂದ ಇಲ್ಲಿ ಬರ್ತಿರೋದು ಸರ್? 4 ತಿಂಗಳಾಯ್ತು ಇಲ್ಲಿಂದ. ಅಲ್ಲ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಕಾರಣ? ಇಲ್ಲಿ ಬರೋಕ್ಕೆ ನಮಗೆ ಏನೋ ಪ್ರಾಬ್ಲಮ್ ಇತ್ತು. ನಾವು ಹಾಸ್ಪಿಟ್ಲಲ್ಲಿ ಇದ್ದು, ಯಾರೋ ಇಲ್ಲಿ ಬೇಕಾದವರು ಒಬ್ರು ಇದ್ರು, ಅವ್ರು ಬರ್ರಿ ಅಂದ್ರು. ನಾವು ಬರ್ಲಿಲ್ಲ. ಒಂದು 4 ತಿಂಗಳಿಂದ ಕರೆದ್ರು, ನೆಗ್ಲೆಕ್ಟ್ ಮಾಡಿದ್ರಿ. ನಾವು ಬರ್ಲಿಲ್ಲ. ಎಲ್ಲ ಕಡೆ ನೆಗ್ಲೆಕ್ಟ್, ಬೇರೆ ಕಡೆ ಎಲ್ಲ ಹೋಗಿದ್ದೀವಿ, ಅದು ಏನು ಆಗಿಲ್ಲ. ಹಂಗಾಗಿ ಇದು ಬೇಡ ಅಂತ ಸುಮ್ಮನಾಗಿದ್ದು. ಯಾರೋ ಫ್ರೆಂಡ್ಗಳೆಲ್ಲ ಹಿಂಸೆ ಮಾಡಿ ಬರಕ್ಕೆ ಹೇಳಿದ್ರು. ಬರಕ್ಕೆ ಹೇಳಿದ್ಮೇಲೆ ಒಂದ್ಸತಿ ಬಂದು ಒಂದ್ಸತಿ ಬಂದು ಅದು ಒಂದ್ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಬರೋದ ಬಿಟ್ಬಿಟ್ಟು ನಮ್ದು ಒಂದು ಕೈ ಆಪರೇಷನ್ ಆಗ್ಬೇಕಾಯ್ತು. ಒಂದು ಕೈ ಕಾಲ ಆಗಿತ್ತು ಆಪರೇಷನ್, ಕೈ ಆಪರೇಷನ್ ಆಗ್ಬೇಕಾಯ್ತು. ಅದು ಆಪರೇಷನ್ ಇಲ್ಲಿ ಇಲ್ಲಿ ಬಂದು ಕರೆದಾಗ, ಇಲ್ಲಿ ಬಂದಾಗ ಆಪರೇಷನ್ ಬೇಡ ಅಂತ ಹುಷಾರಾಯ್ತು. ಹುಷಾರಾದಾಗ ಹೋದು ಮತ್ತೆ ಇಲ್ಲಿಗೆ ಬರೋದು ಬಿಟ್ಬಿಟ್ಟು ಮತ್ತೆ ಅದು ಕೈ ನೋವು ಮತ್ತೆ ಹಂಗೆ ಆಗಿತ್ತು, ಶುರುವಾಯಿತು. ಆಮೇಲೆ ಮತ್ತೆ ಏನೋ ಇಲ್ಲಿದೆ ಪ್ರಾಬ್ಲಮ್ ಇರ್ಬೋದು ಅಂತ ಇನ್ನೊಂದ್ಸತಿ ಬಂದು ಕಮ್ಮಿ ಆಯ್ತು. ಮತ್ತೆ ನಾವು ವಾಪಸ್ಸು ಬರಲೇ ಇಲ್ಲ ಇಲ್ಲಿಗೆ. 2 ತಿಂಗಳು ಹಂಗೆ ಉದಾಸೀನ ಮಾಡ್ದು.
ಆಮೇಲೆ 3ನೇ ತಿಂಗಳಲ್ಲಿ ಜಾಸ್ತಿ ಆಗ್ಬಿಡ್ತಲ್ಲ, ಆಮೇಲೆ ಇಲ್ಲಿ ಬಂದು ಒಂದು 3 ಸತಿ ನೀರು ಇಸ್ಕೊಳ್ಳಿ ಅಂತ ಅಂದ್ರು. ನೀರು ಇಸ್ಕೊಂಡ್ಮೇಲೆ ಈಗ ಬಿಲ್ಕುಲ್ ಏನೂ ಇಲ್ಲ. ಆಪ್ರೇಷನ್ ಮಾಡ್ಬೇಕಾಗಿತ್ತು, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಆಪ್ರೇಷನ್ ಮಾಡೋದೊಂದು ಇವಾಗ ಕ್ಯಾನ್ಸಲ್ ಆಯಿತು. ಇವಾಗ ನಾರ್ಮಲ್ ಆಗ್ಬಿಟ್ಟೈತಿ. ಇವಾಗ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ರಾ? ಮತ್ತೇನು ಸ್ಕ್ಯಾನಿಂಗ್ ಮಾಡಿಸಿಲ್ಲ, ನೋವೇನು ಬರ್ತಾ ಇಲ್ಲ, ನಾರ್ಮಲ್ ಆಗಿದ್ದೀನಿ. ಓವರಾಲ್ ನೀವು ಹೇಳೋದು ಆಪರೇಷನ್ಗೆ ಅಂತ ಹೋದಂತ ಕೈ ಏನು ಇಲ್ಲ. ಫಸ್ಟ್ ಕಾಲ್ ಆಪರೇಷನ್ ಆಯ್ತು. ಅದು ಆಪರೇಷನ್ ಆದ್ಮೇಲೆ 2 ಒಂದೇ ಸತಿ ಮಾಡಿಸಬಾರ್ದು ಅಂತವ. ಒಂದು ಆಪರೇಷನ್ ಆಗಿ ಕೈ ಆಪರೇಷನ್ ಮಾಡ್ಬೇಕಾಯ್ತು. ಕುಯ್ದು ಹಾಕಿರೋರು ಅದನ್ನು ಕುಯ್ದು ಹಾಕಿರೋರು. ಇಲ್ಲಿ ಬಂದಿದ್ರೆ ಬಹುಶಃ ಕಾಲ್ದು ಏನೋ ಸಮಸ್ಯೆ ಏನೋ ಬಗೆಹರಿಯೋದ ಏನೋ ಗೊತ್ತಿಲ್ಲ, ಭಗವಂತ ಇಚ್ಛೆ. ಒಟ್ಟಿನಲ್ಲಿ ನಮ್ಗೆ ಕೈ ಒಂದು ನಾರ್ಮಲ್ ಆಯ್ತು. ಈಗ ಮನುಷ್ಯ ಮುಂಚೆ ಇದ್ದುದಕ್ಕೂ ಈಗಲೂ ಒಂದ್ ಸ್ವಲ್ಪ ನಾರ್ಮಲ್ ಚೆನ್ನಾಗಿದ್ದೀನಿ. ಆರೋಗ್ಯನೇ ಅಷ್ಟೇ, ಎಲ್ಲ ಪರವಾಗಿಲ್ಲ. ಇಲ್ಲಿ ಬಂದ್ಮೇಲೆ ಟೋಟಲ್ ಒಳ್ಳೇದಾಗಿದೆ. ಅದಕ್ಕೆ ಇವಾಗ ತಿಂಗಳ ಅಮಾವಾಸ್ಯೆಗಂತೂ ಬಿಡದಂಗ್ ಬರ್ತಾ ಇದ್ದೀನಿ. ಬಂದಷ್ಟು ನನಗೆ ಇನ್ನೂ ಒಳ್ಳೇದಾಗ್ತೈತ ಹೊರತು ಕೆಲಸ ಕಾರ್ಯ ನಿಂತೋಗಿದ್ದು ಎಲ್ಲ ನಿಂತೋದವೇ. ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ, ಒಂದೊಂದು ಸ್ಟೆಪ್ಪು ಬರ್ತಾ ಇದೆ, ಪರವಾಗಿಲ್ಲ. 4 ತಿಂಗಳಿಗೆ ಒಂದ್ ಸ್ವಲ್ಪ ಇಷ್ಟ ಆಗೈತೆ ಅಂದ್ರೆ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಳ್ಳೇದೇ ಆಗುತ್ತೆ. ಒಳ್ಳೇದಾಗಲಿ ಸರ್. ನಮಸ್ಕಾರ. ಯಾವ ನಿಮ್ದು? ಮೂಡುಕೊಪ್ಪಲು. ಎಲ್ಲಿ ಬರೋದು? ಇಲ್ಲಿ ತಿಪ್ಪಲು ತಾಲೂಕು ಮಸಂಗಟ್ಟ. ಯಾವಾಗಿಂದ ನೀವು ಇಲ್ಲಿ ಕ್ಷೇತ್ರಕ್ಕೆ ಬರ್ತಿರೋದು? ನಾವು ಒಂದು 2-2.5 ವರ್ಷ ಆಯ್ತು. 2.5 ವರ್ಷ 3 ವರ್ಷ. 2.5-3 ವರ್ಷ. 3 ವರ್ಷ ಆಯ್ತು. ನಿಮ್ಗೆ ಏನು ಸಮಸ್ಯೆ ಏನಾರು ಇದ್ವಾ ಇಲ್ಲಿ ಬರೋಕ್ ಮುಂಚೆ? ಮುಂದಾಗಿದ್ದು ಈಗ ನಮಗೂ ಪರವಾಗಿಲ್ಲ ಆಯ್ತು ನಮಗೇನು. ಓಕೆ. ನೀವು ಸ್ವಾಮಿ ಪೂಜೆ ಮಾಡ್ಕೊಂಡೆಲ್ಲ ಇದ್ದೀರಿ. ನೀವು ಅಮಾವಾಸ್ಯೆಗೆ ರೆಡಿ ಇರ್ತೀರಾ? ಅಮಾವಾಸ್ಯೆ ಮೊದಲು ಶನಿವಾರ ಬರೀವಿ. ಈಗ ಮನೆ ಕರ್ಸಿತ್ತಲ್ಲ, ಅಮಾವಾಸ್ಯೆ ದಿನ ಎಲ್ಲಿದ್ರು ಫಿಕ್ಸ್. ನಿಮಗೆ ಕಾಣಂಗೆ ಇಲ್ಲಿ ಎಲ್ಲಾ ತರ ಸಮಸ್ಯೆ ಬಗೆಹರಿಯುತ್ತಾ? ನಿಮ್ಗೆ ಅನಿಸ್ದಂಗೆ ಏನೇನು ಬಗೆಹರಿಯುತ್ತೆ? ನಾನ್ ನೋಡಿದ ಮಟ್ಟಿಗೆ ಎಲ್ಲವೂ ಬಗೆಹರಿದವೆ. ಕಷ್ಟ ನಾವು ಇಲ್ಲ ಕೈ ಕಷ್ಟ ಇಲ್ಲಿ ನಿಲ್ಲಲ್ಲ ಒಟ್ಟು. ನಿಲ್ ಕಾಣಲ್ಲ ಇಲ್ಲಿ, ಹೊಟ್ಟೋಗೋದೆ. ಈಗ ನೀವು ನೀರು ಹಾಕ್ತಿರಲ್ಲ, ಎಲ್ಲೆಲ್ಲಿಂದ ಬಂದಿದ್ದಾರೆ ಜನ ನಿಮ್ ಕಣ್ಣಂಗೆ? ಬೆಂಗಳೂರಿಂದ ಬಂದವ್ರೆ, ಇನ್ನ ಬಾಣವಾರ, ಇನ್ನ ಹಾಸನ್ನು ಇದೆಲ್ಲ ಹೊರಗಡೆ ಜಾಸ್ತಿ ಬರ್ತಾ ಇರೋದು. ಹೊರಗಡೆ ಹಳ್ಳಿಯರಿಗಿಂತ ಹೊರಗಡೆ ಬೇರೆ ಜಿಲ್ಲೆಯವರು ಸಖತ್ ಜನ ಬರ್ತಾರ. ಈಗ ಹಂಗೆಲ್ಲ ಬರ್ತಾರಲ್ಲ, ಸುಮ್ನೆ ಬರ್ತಾರ, ಒಳ್ಳೇದಾಗ್ದಲ್ಲ ಅಷ್ಟೆಲ್ಲ ಖರ್ಚಿಕೊಂಡು. ಇಲ್ಲ ಕಣ, ನಂಬಿದವರಿಗೆ ಭಗವಂತ ಇದ್ದಾನೆ ಇಲ್ಲಿ. ಯಾಕಂದ್ರೆ ಅದನ್ನೇ ನಂದುವೆ. ತುಂಬಾ ಜನ ನೆಗೆಟಿವ್ ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅಂತ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಿ? ಇಲ್ಲಿ ಇದಾನೆ ಅಣ್ಣ, ಇಲ್ಲಿ ಸತ್ಯವಾಗೂ ಇದಾನೆ ಭಗವಂತ. ನಿಮ್ಮ ಅನುಭವ ಇದು? ನನ್ಗ ನನ್ನ ಅನುಭವದಲ್ಲಿ ಆದ್ರೆ ಅನುಭವ ಆಗೈತಲ್ಲ ನನ್ಗೆ. ಇದಾನೆ, ಸತ್ಯವಾಗೂ ಇದಾನೆ. ಈಗ ಆಯ್ತು, ಯಾವ್ದೋ ಒಂದು ಫಂಕ್ಷನ್ ಐತೆ ಅಮಾವಾಸ್ಯೆ ದಿವಸ, ನೀನ್ ಅಲ್ಲಿಗೆ ಹೋಗ್ತಿ, ಇಲ್ಲಿ ಬರ್ತೀಯ? ಈಗ ನಾನೇ ಹೇಳ್ತಾ ಇಲ್ಲ, ನಮ್ ದೇವ್ರೇ ಬಂದೈತಿ. ಬಂದಿದ್ಯಾ? ಇಲ್ಲೇ ಬಿಸ್ಲು. ನಾನು ಯಾರನ್ನ ಕೇಳಿದ್ರು ಇದೇ ಹೇಳ್ತಿದಾರೆ, ಏನೇ ಕಾರ್ಯಕ್ರಮ ಇದ್ರು ನಾವ್ ಎಲ್ಲೂ ಬಂದೇ ಬರ್ತೀನಿ ನಾನು. ಉದ್ದುಲ್ಡ ಹೊತ್ತಾಲೆ ಬರ್ಲೇಬೇಕು, ಬಂದೇ ಬರ್ಬೇಕು. ಈಗ ಮೋಟ್ರದ್ದು ಏನಾಗಿತ್ತು ನಿಮ್ದು? ಮೋಟ್ರು ಇದೇ ಗುರುಗಳು ಪಾಯಿಂಟ್ ಮಾಡಿದ್ರು, ಸ್ವಾಮಿಯರದ ಪಾಯಿಂಟ್. ನೀರು ಕಾಣ್ಲೇ ಇಲ್ಲ, ಕಮ್ಮಿ, ಒಂದರಿಲೂ ಸಿಗ್ಲಿಲ್ಲ. ಅಟ್ಲು ಬಂದಂಗೆ ಬಂದಿದ್ದಷ್ಟೇ. ಒಟ್ಟು ಫೇಲ್ ಅಂತ ಅಂದ್ರು. ಎಷ್ಟು ಅಡಿ ಕೂರಿಸಿದ್ರಿ? 740. ಆಮೇಲೆ 740 ಆದ್ಮೇಲೆ ಬಂದು ಇದೇನಪ್ಪ ಹಿಂಗಾಯ್ತು, ಮೋಸ ಹೋಗ್ಬಿಟ್ಟೆ ಅಂತ. ಮೋಸ ಹೋದೆ ಅಂದೆ. ಹೋಗ ದೊಡ್ಡ ಮೋಟ್ರ್ ಬಿಡು ನೀನು, ಯಾಕೋ ನಾನು ಇದೀನಿ, ಒಂದು ನಿಂಬೆಹಣ್ಣು ಹಾಕಿ ಅಂದ್ರಷ್ಟೇ. ದೊಡ್ಡ ಮೋಟ್ರೇ ಬಿಟ್ರಾ? ಈಗ ಸಣ್ಣ ಮೋಟ್ರಲ್ಲೇ ಬಿಟ್ಟಿದೀವಿ, ಅದೇ ಸಾಕಾಗತ್ತೆ ನಮ್ಮ ಜಮೀನಿಗೆ. ಸಾಕಷ್ಟು ನೀರ ಫೇಲ್ ಆಗಿರೋ ಬರಲ್ಲಿ. 740 ಅಡಿ. ಇವ್ರನ್ನ ಕೇಳ್ದಲ್ಲೇ ಹೋಯ್ ಮಾಡಿದೋ, ಗುರುಗಳು ಬಂದ್ರು ಅಂತ ಮಾಡಿಸ್ತು. ಬಿಡ ಏನ ಕೊಡ್ತೀನಿ, ಹೋಗೋ, ನೀನು ಯಾಕೆ ಹೆದರಿಕೈತೀಯ, ನಾನು ಸೇವೆ ಮಾಡಿದ್ಯಾ, ನಿನಗೆ ನಾನು ನೀರು ಕೊಡ್ದಂಗೆ ಇರ್ತೀನಿ, ನಾನು ಹೋಗೋ ಮೋಟ್ರ್ ಬಿಡು, ದೊಡ್ಡದನ್ನೇ ಬಿಡೋ ಅಂದ್ರು. ನಾವು ಯೋಚನೆ ಮಾಡಿ ಸಣ್ಣದ್ ಬಿಟ್ಟು ಈಗ 160 ಅಡಿಗೂ ಓಡ್ತಾ ಐತೆ. 168 ಲೆಂತ್ಗೆ? ಸಿಂಗಲ್ ಪೇಜು 160 ಅಡಿಗೆ ಓಡ್ತಾ ಇದೆ. ನಿಮಗೆ ಸಾಕಷ್ಟು ನೀರು ಸಿಕ್ಕಿದೆ, ಒಳ್ಳೆ ನೀರು ಬರ್ತಾ ಐತೆ. ಹೌದಾ? ನೋಡಿ, ಅಂತದ ನಮ್ಮಪ್ಪ ಮಾಡಿದಾನೆ ನಮಗೆ. ಅದರಿಂದ ನಮ್ಮ ಕೈಲಾಯ್ತು ಮಹಿಮೆ ಅಂತೀರಿ. ಎಲ್ಲ ಬಂದು ಅದರಿಂದ ನಾವೇನ್ ಮಾಡ್ತೀವಿ, ಒಂದು ಅಮಾವಾಸ್ಯೆ ಕಟ್ಲೆಯಲ್ಲಿ ಅಡಿಗೆ ಮಾಡ್ತೀವಿ, ಕಾರ್ತಿಕದಲ್ಲಿ ಮಾಡ್ತೀವಿ, ಶಿವರಾತ್ರಿಯಲ್ಲಿ ಮಾಡ್ತೀವಿ. ಅದಕ್ಕೇನಾರ ಚಾರ್ಜಸ್ ಮಾಡ್ತೀರಾ? ಇಲ್ಲ, ಚಾರ್ಜಸ್ ಏನಿಲ್ಲ. ಭಕ್ತರು ಏನ್ ಕೊಡ್ತಾರೆ, ದೊಡ್ಡದ್ ಮಾಡಿದ ದಿವಸ ಬಂದಂತ ಅವ್ರ ಪ್ರೀತಿಯಿಂದ ಕೊಟ್ರೆ ಇಸ್ಕೊಳ್ಳೋದು. ಆಮೇಲೆ ಸ್ವಾಮಿ ನಮ್ದು ಇಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ, ಹೂ ಇಸ್ಕೊಂಡು ಹೋಗ್ತಾ ಇರ್ತೀರ. ಅವ್ರ ಪ್ರಸಾದ ಇಸ್ಕೊಂಡು ಹೋಗೋದ, ಅವ್ರ ಆಶೀರ್ವಾದ ಮಾಡ್ತಾರಲ್ಲ, ಅದೇ ದೊಡ್ಡದು ನಮ್ದು. ಅವ್ರ ಆಶೀರ್ವಾದವೇ ದೊಡ್ಡದು. ನಮ್ಮ ಮಕ್ಕಳಿಗೆ, ನಮ್ಮ ಮರಿಗೆ, ನಮ್ಗೆ ಎಲ್ಲದಕ್ಕೂ ಹೋಗಕ್ಕೆ ಬರೋಕ್ಕೆ
ನಮ್ಗೆ ಒಳ್ಳೆ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಬಂದ ಮೇಲೆ 2.5 ವರ್ಷದಿಂದ ನಾವಿಲ್ಲಿ ಸಾಧನೆ ಮಾಡ್ತಾ ಇದೀವಿ. ಯಾರೇ ಏನೇ ಅಂದ್ರು ಕಿವಿ ಕೇಳ್ದಂಗೆ ಭಗವಂತ ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಹೋಗ್ತಾ ಇದೀವಿ. ಕೇಳ್ದಂಗೆ ಅನ್ನೋದಕ್ಕಿಂತ ಹ್ಮ್ ಸರಿ ಆಯ್ತು ಗುರುವೆ.